ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ನಮ್ಮ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಏನು ಮಾಡಬೇಕು? ಪ್ರತಿಯೊಂದು ಕುಲಕ್ಕೂ ಅವರದ್ದೇ ಆದ ಕುಲದೇವರು ಅಥವಾ ಕುಲದೇವತೆಗಳು ಇರುತ್ತಾರೆ. ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರು ಎಂಬುದೇ ತಿಳಿಯುವುದಿಲ್ಲ. ಕುಲದೇವರು ಯಾವುದೆಂದು ತಿಳಿಯದೇ ಇದ್ದಾಗ ನಾವು ಏನು ಮಾಡಬೇಕು? ಕುಲದೇವರು ಯಾರೆಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಕುಲದೇವರ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ, ಕುಲದೇವರ ಬಗ್ಗೆ ತಿಳಿಯದೇ ಇದ್ದರೆ ಹೇಗೆ ಮಾಡಬೇಕು, ಕುಲದೇವರ ಪೂಜೆಯನ್ನು ಮಾಡುವ ವಿಧಾನ ಏನು ಅಂತ ನೋಡೋಣ. ಕುಲದೇವರನ್ನು ಮತ್ತು ಕುಲದೇವತೆಯನ್ನು ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ಇದೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದರೆ ನಾವು ಮೊದಲ ಕುಲದೇವರ ಆಶೀರ್ವಾದವನ್ನು ಪಡೆದುಕೊಂಡಿರಬೇಕು. ಯಾವ ವ್ಯಕ್ತಿಯ ಮೇಲೆ ಕುಲದೇವರ ಆಶೀರ್ವಾದ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಸಾಧನೆಯನ್ನು, ಯಶಸ್ಸನ್ನು ಸಾಧಿಸುತ್ತಾನೆ. ನಾವು ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಹೀಗೆ ದೇವರ ಆಶೀರ್ವಾದವನ್ನು ಕೋರುತ್ತೇವೋ ಹಾಗೆ ಕುಲದೇವರ ಆಶೀರ್ವಾದವನ್ನು ಕೋರುತ್ತೇವೆ. ಕುಲದೇವರಿಗೆ ಅಥವಾ ಕುಲದೇವತೆಗೆ ನಮ್ಮ ಮೇಲೆ ಕೋಪವುಂಟಾದಾಗ ದೇವರ ಆಶೀರ್ವಾದವು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಕುಲದೇವರನ್ನು ಅಸಮಾಧಾನ ಪಡಿಸದೇ ಇರುವುದು ಬಹಳ ಮುಖ್ಯ. ಮೊದಲನೆಯದು, ಕುಲದೇವರು ಅಥವಾ ಕುಲದೇವತೆ ಯಾರೆಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಅಂದರೆ, ಅನೇಕ ಜನರಿಗೆ ಅವರ ಕುಲದೇವರ ಅಥವಾ ಕುಲದೇವತೆಯ ಬಗ್ಗೆ ಅಷ್ಟೊಂದು ಜ್ಞಾನವಿರಲ್ಲ. ಅವರ ಕುಲದೇವರು ಯಾವುದು ಎಂಬುದೇ ಅವರಿಗೆ ತಿಳಿದವರಿಲ್ಲ. ಅಂತಹ ಸಮಯದಲ್ಲಿ, ಆ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕುಲದೇವರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ನಿಮ್ಮ ಗೋತ್ರದ ಮೂಲಕ ತಿಳಿದುಕೊಳ್ಳಬಹುದು. ಯಾಕಂದರೆ ಎಲ್ಲ ಗೋತ್ರವು ಒಂದೇ ಕುಲದೇವರನ್ನು ಹೊಂದಿರುವುದಿಲ್ಲ. ಪ್ರತಿಯೊಂದು ಗೋತ್ರವು ಅದರದ್ದೇ ಆದ ವಿಭಿನ್ನವಾದ ಕುಲದೇವರನ್ನು ಹೊಂದಿರುತ್ತದೆ. ಇದನ್ನು ನೀವು ಪಂಡಿತರ ಸಹಾಯದಿಂದ ತಿಳಿದುಕೊಳ್ಳಬಹುದು. ಒಂದು ವೇಳೆ ನಿಮಗೆ ಪಂಡಿತರ ಸಹಾಯದಿಂದಲೂ ತಿಳಿದುಕೊಳ್ಳಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಹಿರಿಯರಿಂದ ಕುಲದೇವರ ಬಗ್ಗೆ ತಿಳಿದುಕೊಳ್ಳಬಹುದು. ಒಂದು ವೇಳೆ ನಿಮಗೆ ಯಾವುದೇ ಹಿರಿಯರು ಇಲ್ಲದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಬಂಧಿಕರ ಬಳಿ ಆಗಿರಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ ತುಂಬಾ ಆಪ್ತರಾಗಿರುವ ಬಳಿ ಮನೆಗೆ, ಕುಟುಂಬಕ್ಕೆ ಸಂಬಂಧಿಸಿದ ಮುಖ್ಯ ಪೂಜೆಗಳು ಎಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಎರಡನೆಯದು, ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಹೇಗೆ ಮಾಡಬಹುದು? ಇವೆಲ್ಲ ಪ್ರಯತ್ನಗಳ ನಂತರವೂ ನಿಮಗೆ ನಿಮ್ಮ ಕುಟುಂಬದ ಕುಲದೇವರ ಬಗ್ಗೆ ತಿಳಿಯದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿನಿತ್ಯ ನಿಮ್ಮ ಇಷ್ಟ ದೇವರನ್ನು ಪೂಜಿಸುವಾಗ ಕುಲದೇವರನ್ನು ಸ್ಮರಿಸಬಹುದು. ದೇವರಿಗೆ ಹೂವನ್ನು ಅರ್ಪಿಸುವ ಸಮಯದಲ್ಲಿ ಕುಲದೇವರ ಹೆಸರಿನಲ್ಲೂ ಒಂದು ಹೂವನ್ನು ಎತ್ತಿಡಬಹುದು. ತಿಳಿದೋ ಅಥವಾ ತಿಳಿಯದೆಯೋ ನಮ್ಮ ಕುಟುಂಬದಿಂದಾದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಈ ರೀತಿ ದೇವರನ್ನು ಪೂಜಿಸುವ ಸಮಯದಲ್ಲಿ ಕುಲದೇವರನ್ನು ನೆನೆಯುವುದರಿಂದ ಕುಲದೇವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಕುಲದೇವರು ನಿಮ್ಮ ಕುಲಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡುತ್ತಾರೆ. ಮೂರನೆಯದು, ಕುಲದೇವರು ತಪ್ಪುಗಳು ಸಲ್ಲದು. ನಿಮಗೆ ಕುಲದೇವರ ಬಗ್ಗೆ ತಿಳಿಯದೇ ಇದ್ದಾಗ ಅವರ ಪೂಜೆಯನ್ನು ನಿಲ್ಲಿಸುವುದು, ಅವರನ್ನು ಸ್ಮರಿಸದೇ ಇರುವುದು ದೊಡ್ಡ ಪಾಪ ಕಾರ್ಯವಾಗಿದೆ. ಇಂತಹ ತಪ್ಪನ್ನು ಮಾಡುವುದರಿಂದ ಕುಲದೇವರ ಆಶೀರ್ವಾದ ನಿಮಗೆ ಸಿಗದೇ ಹೋಗಬಹುದು. ಹಾಗಾಗಿ ನಾವು ದೇವರನ್ನು ಪೂಜಿಸುವ ಸಮಯದಲ್ಲಿ ಕುಲದೇವರನ್ನು ಸ್ಮರಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಪ್ರತ್ಯೇಕವಾಗಿ ಕುಲದೇವರ ಪೂಜೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ನೀವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಅವರನ್ನು ಸ್ಮರಿಸಿದರೆ ಅಷ್ಟೇ ಸಾಕು. ಹಾಗೆ ಕುಲದೇವರಿಗೆ ಅಗೌರವ ತೋರಿಸುವಂತಹ ಯಾವುದೇ ಕೆಲಸಗಳನ್ನು ಕೂಡ ನಾವು ಮಾಡಬಾರದು. ಇವೆಲ್ಲವೂ ಕುಲದೇವರ ಬಗ್ಗೆ ತಿಳಿಯದೇ ಇರುವವರಿಗಾದರೆ, ಇನ್ನೂ ಕುಲದೇವರ ಬಗ್ಗೆ ತಿಳಿದುಕೊಂಡವರು ಅವರ ಕುಲದೇವರವನ್ನು ಕಡೆಗಣಿಸಬಾರದು. ಅವರಿಗೆ ಅಗೌರವ ತರುವಂತಹ ಕೆಲಸಗಳನ್ನು ಮಾಡಬಾರದು. ಹಾಗಾಗಿ ನೀವು ಕುಲದೇವರ ದರ್ಶನವನ್ನು ಪಡೆಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ.
ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.